ಗವಿಮಠದ ದಿವ್ಯ ಪರಂಪರೆಗೆ ಶರಣೆಂದು ಈ ಶುಭ ಮುಹೂರ್ತದಲ್ಲಿ ಇದನ್ನು ನೋಡುವ ಗಳಿಗೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಒಬ್ಬರು ವೀರೇಶ, ಒಬ್ಬರು ಪ್ರಶಾಂತ, ಒಬ್ಬರಿಗೆ ಬಿಸರಳಿಗೆ ಮಠಕ್ಕೆ, ಇನ್ನೊಬ್ಬರಿಗೆ ಕಡ್ಡಬಾಳ ಮಠಕ್ಕೆ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡ. ಇವ್ರ ಹೆಸರು ವೀರೇಶ, ಇವ್ರ ಹೆಸರು ಪ್ರಶಾಂತ. ಅಂದ್ರೆ ಅವ್ರ ಮೊದಲ ಹೆಸರು ಶಾಂತ ವೀರೇಶ ಅಂತ ಐತಿ. ಅದಕ್ಕೆ ನಾವು ಬರೀ ಒಬ್ಬರಿಗೆ ಶಿವ, ಒಬ್ಬರಿಗೆ ಮರಿ ಇಟ್ಟುಬಿಟ್ಟು ಉಳಿದಿದ್ದೇನೂ ಮಾಡೇ ಇಲ್ಲ. ಅಜ್ಜವರು ನನಗೇನು ಮಾಡಿದ್ರಂದ್ರೆ, ನನ್ನ ಹೆಸರು ಪರ್ವತಯ್ಯ ಅಂತಿತ್ತು ಮೊದಲ ಹೆಸರು. ಇಲ್ಲ, ಗವಿಸಿದ್ದಪ್ಪನ ಮೊದಲ ಹೆಸರು ಗುಡ್ದಯ್ಯ, ಅದಕ್ಕೆ ಅವನಿಗೆ ಗವಿಸಿದ್ದೇಶ್ವರ ಇಟ್ರಿ ಅಂತ ಅಜ್ಜರ ಹೆಸರು ಇಟ್ಟಿದ್ರು ಅದನ್ನು. ಸೊ ಇವತ್ತು ಅವರಿಬ್ಬರು ಇಲ್ಲೇ ಇದ್ದು ಅಧ್ಯಯನ ಮಾಡಿ ನಿಷ್ಠಾವಂತರಾಗಿ, ಅವರಿಬ್ಬರು ಒಂದು ಏನು ಉದಾಹರಣೆ ಅಂದ್ರೆ, ಏನೂ ಅಪೇಕ್ಷೆ ಇಟ್ಟುಕೊಳ್ಳಾರದೆ ಗುರುವಿನ ಹತ್ರ ಇದ್ರೆ ಗುರು ತಾನೇ ಕರೆದು ಕೊಡ್ತಾನೆ ಅನ್ನೋದಕ್ಕೆ ಅವರಿಬ್ಬರು ಸಾಕ್ಷಿ. ಅವರು ಅಧ್ಯಯನಶೀಲರದಾರ, ನಿಷ್ಠಾವಂತರದಾರ. ನಾವು ಕರೆಸಿಲ್ಲ, ಗವಿಸಿದ್ದಪ್ಪಜ್ಜ ಕರೆಸ್ಕೊಂಡನ ಅಷ್ಟೇ. ಯಾರಿಗ್ಯಾರು ಕರೆಸ್ಕೊಳ್ಳೋದು, ನಾವೆಲ್ಲೇ ಇದ್ವಿ ನಮಗೆ ಕರೆಸ್ಕೊಂಡ. ಅವರು ಎಲ್ಲೇ ಇದ್ದರು ಯಾರಿಗೆ ಗೊತ್ತಿಲ್ಲ, ಗವಿಸಿದ್ದಪ್ಪಜ್ಜ ಕರೆಸ್ಕೊಂಡನ. ಮತ್ತು ಇವತ್ತು ಇದು ಅಧಿಕಾರ ಹಸ್ತಾಂತರ ಅಲ್ಲ, ಇದು ಒಂದು ಸೇವಾ ದೀಕ್ಷೆ. ಇದು ಅಂದರೆ ನನ್ನಲ್ಲಿರುವ ಆಶಾ, ದ್ವೇಷ, ಮಾತ್ಸರ್ಯ ಇವೆಲ್ಲವುಗಳನ್ನು ಸುಟ್ಟು ಹಾಕಿ ಇವತ್ತಿನಿಂದ ಸಮಾಜ ಭಕ್ತರ ಪ್ರತಿ ಉಸಿರಿನಲ್ಲಿಯೂ ನನ್ನ ಉಸಿರಿರ್ತದೆ ಅನ್ನುವ ಸಂಕಲ್ಪದ ದೀಕ್ಷೆ. ಇದೊಂದು ಸೇವಾ ದೀಕ್ಷೆಯ ಸಮಾರಂಭ ಇದು. ಅದಕ್ಕೆ ಅವರಿಬ್ಬರು ಅಣಿಯಾಗಿದ್ದಾರೆ, ಅವರಲ್ಲಿ ಮಾಡುವ ಸಂಕಲ್ಪ ಇದೆ. ಅವರನ್ನು ಈ ಸಮಾಜ ಸೇವಾ ದೀಕ್ಷೆಗೆ ಅರ್ಪಿಸಿರುವಂಥ ಅವರ ತಂದೆ ತಾಯಿಗಳ ತ್ಯಾಗನೂ ಬಹಳ ದೊಡ್ಡದು. ಅದನ್ನು ನಾವೆಲ್ಲ ಸ್ಮರಿಸ್ಬೇಕು. ಏನಾಗ್ತದೆ, ಮನೆಯಾಗಿದ್ವಿ ಅಂದ್ರೆ ಇಬ್ಬರು ತಂದೆ ತಾಯಿಗಳಿಗೆ ಒಬ್ಬ ಮಗ ಆಗ್ತೀವಿ. ಇದು ಸಮಾಜದ ಉಡಿಯಲ್ಲಿ ಬಿದ್ದ ಮೇಲೆ ನಿಮ್ಮಂಥ ಸಾವಿರಾರು ತಂದೆ ತಾಯಿಗಳಿಗೆ ಮಗನಾಗುವ ಯೋಗ್ಯತೆ ಸನ್ಯಾಸಿಗಳ. ಸೊ ಅವರು ಅದನ್ನು ಪಡ್ಕೊಂಡಿದ್ದಾರೆ. ಒಬ್ಬ ಸನ್ಯಾಸಿ ಹೆಂಗಂದ್ರೆ ಸುಮ್ಮನೊಂದು ಹರಿಯುವ ನದಿ ಇದ್ದಂಗೆ ಅಷ್ಟ. ಆ ನದಿಗೆ ಸಣ್ಣವರಂತೂ ಗೊತ್ತಿಲ್ಲ, ದೊಡ್ಡವರಂತೂ ಗೊತ್ತಿಲ್ಲ, ಬಡವರಂತೂ ಗೊತ್ತಿಲ್ಲ, ಶ್ರೀಮಂತರಂತನೂ ಗೊತ್ತಿಲ್ಲ. ಒಬ್ಬವ ಆ ನೀರನ್ನು ಅರ್ಘ್ಯ ಕೊಟ್ಟು ದೇವರಂತೂ ಪೂಜೆ ಮಾಡಿದವನು ಅದಾನ, ಅದನ್ನು ಬಾಯಾಗ ಹಾಕ್ಕೊಂಡು ಉಗುಳ್ದವನು ಅದಾನ. ಉಗುಳ್ದವನ ಬಗ್ಗೆ ಕೆಟ್ಟಿಲ್ಲ, ಪೂಜಿಸಿದವನ ಬಗ್ಗೆ ಬಹಳ ಪ್ರೀತಿ ಇಲ್ಲ. ನದಿಯ ಧರ್ಮ ಏನಂದ್ರೆ ಸುಮ್ಮನೆ ಹರಿಯುವುದಷ್ಟೆ. ಹಂಗೆ ಸನ್ಯಾಸಿ ಒಂದು ನದಿ ಇದ್ದಂಗೆ ಅಷ್ಟೆ. ಸಮಾಜದಲ್ಲಿ ಒಬ್ಬರು ಹೊಗಳಬಹುದು, ಒಬ್ಬರು ತೆಗಳಬಹುದು. ಹೊಗಳಿಕೆ, ತೆಗಳಿಕೆ ಇವ್ಯಾವುದಕ್ಕೂ ಕಿವಿಗೊಡದೆ ಸುಮ್ಮನೆ ನದಿಯಾಗಿ ನನ್ನ ಗುರಿಯತ್ತ ಹರಿಯುವುದೇ ಸನ್ಯಾಸದ ಜೀವನ ಅಷ್ಟೆ. ಸುಮ್ಮನೆ ಹರ್ಕೊಂತ ಹೋಗೋದು, ನಮ್ಮ ಕೆಲಸ, ನಮ್ಮ ಕಾಯಕ, ನಮ್ಮ ದಾಸೋಹ ಮಾಡ್ಕೊಂತ ಹೋಗೋದು. ಒಂದು ಭಗವಂತನ ಇಚ್ಛೆ ಏನಿರ್ತದೆ ಅದ್ರ ಪ್ರಕಾರ ಎಲ್ಲ ನಡೀತಿರ್ತದೆ. ಮುಂದೆ 13ನೇ ತಾರೀಕಿಗೆ ಬಿಸರಳ್ಳಿ ಒಳಗೆ ಅವ್ರ ಪುರಪ್ರವೇಶ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ಅವ್ರದ್ದು 16ನೇ ತಾರೀಕಿಗೆ ಅಲ್ಲಿ ಕಾರ್ಯಕ್ರಮ ಮಾಡುತ್ತೀವಿ. ಅವರಿಗೆ ಇಲ್ಲಿವರೆಗೂ ನೀವು ಬಹಳ ಖುಷಿಯಿಂದ ಸಂತೋಷದಿಂದ ಮುಂಡಕೇಶನ ಮಾಡಿಸಿದ್ರಿ. ಮತ್ತು
ಅರಿಶಿಣ ಎಣ್ಣೆ ಮಜ್ಜನ ಮಾಡಿದ್ರಿ. ಈಗ ಅವರಿಗೆ ಮಹಾಮಂತ್ರ ತೊಡವಂತವನು ಬೆಳೆಸೋನು ಅಂತ್ಕೊಂಡಿರ್ತೈತೆ. ಅಂಥ ಉಡ್ದಾರವನ್ನು ಇವತ್ತಿನ ದಿವಸ ಏನಾಗ್ತೈತೆ ಅಂದರೆ ಅವರ ತಾಯಿ ತಂದೆಯವರು ಬಂದು ಅದನ್ನು ಕಟ್ ಮಾಡಬೇಕು. ಮಗನೇ, ಇನ್ನು ಮೇಲೆ ನೀನು ಗುರುವಾಗು, ನಾನು ನಿನಗೆ ಭಕ್ತಳಾಗ್ತೀನಿ. ನೀನು ಗುರುವಾಗಿ ಲೋಕ ಪ್ರಸಿದ್ಧನಾಗು, ನಾನು ನಿನ್ನ ಭಕ್ತಳಾಗಿ ನಿನ್ನ ಕಾಲದಲ್ಲಿ ನಾನೂ ಇರ್ತೀನಪ್ಪ ಅಂತ ಹೋದರೆ ಅವರಿಗೆ ಮಾರ್ಗದರ್ಶನ ಇದಕ್ಕೆಲ್ಲ ಬಹಳ ಮುಖ್ಯ. ಆ ರೀತಿಯೊಳಗೆ ಐತನಪ್ಪ ತಂದ್ರಲ್ಲ. ತಾಯಿ ತಂದೆ ಕೈ ಕೊಡ್ರಿ. ನಿಮ್ದೆಲ್ಲ ಒಪ್ಪಿಗೆ ಐತಲ್ಲ ತಾಯಿ ತಂದೆಗಳದು? ನಿಮ್ದು ಒಪ್ಪಿಗೆ ಐತಲ್ಲಪ್ಪ ಮರ್ದೇವ್ರು? ಇನ್ನೊಂದು ಕೇಳ್ತೇನೆ. ಇನ್ನೂ ಇಲ್ಲ ಅಂತ ಇಲ್ರಿ ಅದೇನಂದ್ರೆ ಅದು ಬಿಟ್ಟು ಬಿಡ್ತೀವಿ ಮತ್ತೆ ನಾವು. ಆದರೆ ಅದಕ್ಕೆ ಸಾವಧಾನಂ ಅಂತಂದ್ರೆ ಸಾವಧಾನಂ ಅದಕ್ಕಂದ್ರೆ ಅದಕ್ಕೋಸ್ಕರವಾಗಿ ತಾಯಿ ತಂದೆಯವರು ಏನಿದೆಲ್ಲ ಅವ್ರು ಕೊಡಲಿಲ್ಲ. ಗುರವೇ ಸರ್ವಲೋಕಾನಾಂ ದೇವವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಹರಃ ಓಂ ಶಿವ ಶಿವ ಶಂಭೋರಾಜ್ಞಾಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಾಂ ದ್ವಿತೀಯಪರಾರ್ಧೆ ಶ್ರೀಶ್ವರಕೃಪೆ ವೈವಸ್ವತಮನ್ವಂತರೆ ಆದೆ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೆ ಮೇರೋ ದಕ್ಷಿಣದಿಗ್ಭಾಗೆ ಶ್ರೀಶೈಲಸ್ಯ ಪಶ್ಚಿಮಪ್ರದೇಶೆ ಕರ್ನಾಟಕದೇಶೆ ವ್ಯಾವಹಾರಿಕ ಚಾಂದ್ರಮಾನೇನ ಶಾಲಿವಾರ್ಷಿಕೆ ಪ್ರಭವಾದಿ ಷಷ್ಠಿ ಸಂವತ್ಸರಾमध्ये ಶ್ರೀಶಕೆ 1947ನೇ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಮಾಘಮಾಸೆ ಕೃಷ್ಣಪಕ್ಷೆ ಶುಭವಾಸರೆ ಶುಭನಕ್ಷತ್ರೆ ಶುಭಯೋಗೆ ಶುಭಕರ್ಣೆ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭದಿತೋ ಶ್ರೀಮನ್ಮಹಾರಾಜ ನಿಗ್ರಹಮದ ಸದ್ಭಕ್ತವೃಂದನಾಮಧೇಯಸ್ಯಾಂ ಕಡಲಬಾಳಂ ಸದ್ಭಕ್ತವೃಂದನಾಮಧೇಯಸ್ಯಾಂ ಅಸ್ಮಸಾರೇಣ ಪರಮ ಪೂಜ್ಯರಾದ ಶ್ರೀ ಮನ್ಯರಂಜನ ಪ್ರಣಸ್ವರೂಪ ಜಗದ್ಗುರು ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಶ್ರೀಪಾದಕ ಭಕ್ತಿಯಿಂದ ಪ್ರಣಾಮ ಸಮರ್ಪಣೆ ಮಾಡ್ತಾ ಇವತ್ತಿನ ದಿವಸ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧರ ಅಪ್ಪಣೆಯಂತೆ ಇಲ್ಲೇ ಮಾಡಿಬಿಡ್ರಿ. ಜಯ ಮಂಗಲಂ ಜಯ ನಮಃ. ಅವರಿಗೆ ಪರಮ ಪೂಜ್ಯರ ಆಶೀರ್ವಾದ ಪೂಮಾಲ ಸಮರ್ಪಣೆ. ಹಾಗೆ ತಾಯಿ ತಮ್ಮ ಹೆಸರು ಗೊತ್ತಾಗಬಾರದು. ಬಿಸಲಹಳ್ಳಿ ಅವರಿಗೆ ಅವರ ತಂದೆ ತಾಯಿಗಳು ಪೂರ್ವ ಜನ್ಮದ ತಂದೆ ತಾಳಾದಂಥವ್ರು. ಇವತ್ತು ಅವರು ಗುರುವಿನ ಮಕ್ಕಳಾದವರು. ಅವರಿಗೆ ತಮ್ಮ ಹೆಸರು ಚಿದಾನಂದ ಸ್ವಾಮಿ. ಧರ್ಮಪತ್ನಿ ಶ್ರೀಮತಿ ಜಂಬಮ್ಮ ತಾಯಿ, ಜಂಬಲಿಂಗೇಶ್ವರ ಕ್ಷೇತ್ರ. ಜಂಬಮ್ಮ ತಾಯಿ ಗೌರವ ಸಮರ್ಪಣೆ ಹಾಗೂ ಸಡಸ್ಥಲ ಮೂರ್ತಿಗಳಂತ ಎಲ್ಲ ಪರಮ ಪೂಜ್ಯರಿಗೆ ಗೌರವ. ಪರಮ ಪೂಜ್ಯರಿಗೆ ಹಿಡ್ಕೊಡು ಸರಿ. ಕೊಡು ಅದಕ್ಕೆ ಕೊಡು ಮಾಡಿ ಹಾಕ್ರಿ ಪಳ ಹಾಕ್ರಿ. ಜಯ ಮಂಗಲಂ ಜಯ ನಮಃ ಹಾಕ್ರಿ ಅಂತ. ಇದು ಗುರುವಿನ ಕೃಪಾಶ್ರವಾದ ಅಂತ. ಇನ್ನೊಂದು ಮರಿಕೊಡು. ಜಯ ಮಂಗಲ